ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಗಮನ ಈಗ ಸ್ಥಳೀಯ ಚುನಾವಣೆಯ ಮೇಲಿದೆ. ಯಾವುದೇ ಬದಲಾವಣೆ ಆಗೋದಿಲ್ಲ. ಏನಿದ್ರು ಈಗ ಸ್ಥಳೀಯ ಚುನಾವಣೆಯ ಮೇಲೆ ನಮ್ಮ ಗಮನ ಇದೆ. ನಿಜಲಿಂಗಪ್ಪ ನಂತರ ಖರ್ಗೆ ಅವರು ರಾಜ್ಯದಿಂದ ಅಧ್ಯಕ್ಷರಾಗಿದ್ದಾರೆ. ವರಿಷ್ಠರ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ. ಈಗ ಕೆಲಸ ಮಾಡಿ ಅಂತ ಸಚಿವರಿಗೆ ಹೇಳಿದ್ದಾರೆ. ಪರೋಕ್ಷವಾಗಿ ಪರಮೇಶ್ವರ್ ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ. ನಾವು ಯಾವುದಾದ್ರೂ ರೀತಿಯಲ್ಲಿ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಂತಾರೆ ಅಂತಕ್ಕಂಥದ್ದೆಲ್ಲ ಬಹುಶಃ ನನ್ನ ಅನಿಸಿಕೆ ಅಂತಂದರೆ ಸದ್ಯಕ್ಕೆ ಚುನಾವಣೆ ಮೇಲೆ ಕೇಂದ್ರೀಕೃತ ಆಗ್ತದೆ. ಈಗಾಗಲೇ ಕೋರ್ಟವರು ಕೂಡ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಡೆಯೋದ್ರಿಂದ ಯಾವುದೇ ಥರವಾದಂಥ ಪ್ರಕ್ರಿಯೆಗಳು ಈಗ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರು. ನಾವೊಂದು ಹೆಮ್ಮೆ ಪಡಬೇಕು. ನಿಜಲಿಂಗಪ್ಪನವ್ರ ನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರೇ. ಅವ್ರದ್ದು ಸ್ವಂತ ರಾಜ್ಯದಲ್ಲಿ ಅವ್ರು ಏನು ಹೇಳಿದ್ದಾರೆ, ಅವ್ರದ್ದೇ ಅಂತ ಧಾಟಿನಲ್ಲಿ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಅಂದರೆ ಶಟ್ ಯುವರ್ ಮೌತ್ ಅಂತ ಇಂಗ್ಲೀಷಲ್ಲಿ. ಸೊ ಹಾಗಾಗಿ ಇದು ಯಾವುದನ್ನು ಕೂಡ ಈಗ ಯಾವುದೇ ತೀರ್ಮಾನಗಳನ್ನು ಪಕ್ಷದ ಮೇಲೆ ಆಗಲಿ ಸರ್ಕಾರದ ಮೇಲೆ ತಗೊಳ್ತಕ್ಕಂಥವ್ರು ತೀರ್ಮಾನ ತಗೊಳ್ತಕ್ಕಂಥವ್ರು ವರಿಷ್ಠರು. ಅವರೇ ಹೈಕಮಾಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಇರೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ಸುಪ್ರೀಂ ಏನು ಮಾತಾಡಬೇಡಿ, ಏನು ತೀರ್ಮಾನ ತಗೋಬೇಕು ನಾವು ತಗೊಳ್ತೀವಿ, ಆಡಳಿತ ಕಡೆಗೆ ಗಮನ ಕೊಡಿ ಅಂತಕ್ಕಂಥದ್ರ ಬಗ್ಗೆ ಅವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ತೆರೆ ಬಿದ್ದಿದೆ. ನಾವು ಯಾವುದಾದ್ರೂ ರೀತಿಯಲ್ಲಿ ಕೂಡ ಅಧಿಕಾರ